Hi friends, welcome back to Rudresh Reddy channel. Hope you all are doing good. ಈ ಒಂದು ವಿಡಿಯೋದಲ್ಲಿ ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರತಕ್ಕಂಥ PDOಗೆ ಸಂಬಂಧಪಟ್ಟಿರತಕ್ಕಂಥ ಇಂಪಾರ್ಟೆಂಟ್ ಒನ್ ಲೈನರ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ವೆರಿ ಇಂಪಾರ್ಟೆಂಟ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್. ಇಫ್ ಯು ಆರ್ ವಿಸಿಟಿಂಗ್ ಅವರ್ ಚಾನಲ್ ಫಾರ್ ದ ಫಸ್ಟ್ ಟೈಮ್, kindly subscribe and for the upcoming notification click on the bell icon. Now let us start. ಮೊದಲನೇ ಪಾಯಿಂಟ್, ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡಲು ಇರುವ ಅಧಿಕಾರ ಯಾರಿಗೆ ಇದೆ? ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿ ಅವರಿಗೆ ಅಧಿಕಾರ ಇದೆ. ಡೆಪ್ಯೂಟಿ ಕಮಿಷನರ್ DC ಅವರಿಗೆ ಇರತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯತನ್ನು ರಚನೆ ಮಾಡಲು. ಎರಡನೇ ಪಾಯಿಂಟ್, ಗ್ರಾಮ ಪಂಚಾಯಿತಿಯನ್ನು ರಚಿಸಲು ಇರಬೇಕಾದ ಜನಸಂಖ್ಯೆ. ಸೊ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಎಷ್ಟು ನಂಬರ್ ಇದ್ದರೆ ಮಾತ್ರ ನಾವು ಗ್ರಾಮ ಪಂಚಾಯತಿಯನ್ನು ರಚನೆ ಮಾಡ್ಬೋದು ಅಂತ ಜಿಲ್ಲಾಧಿಕಾರಿ ಹೇಳ್ತಾರೆ. ಅಂದರೆ 5,000ಕ್ಕಿಂತ ಜಾಸ್ತಿ ಇರಬೇಕು. ಜೊತೆಗೆ 5,000ಕ್ಕಿಂತ ಜಾಸ್ತಿ, 7,000ಕ್ಕಿಂತ ಕಡಿಮೆ. ಗ್ರೇಟರ್ ದೆನ್ 5,000 ಆ್ಯಂಡ್ ಲೆಸ್ ದೆನ್ 7,000 ಕೌಂಟ್ ಇರಬೇಕು ಜನಸಂಖ್ಯೆ. ಅಂದಾಗ ಮಾತ್ರ ನಾವು ಒಂದು ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡಲಿಕ್ಕೆ ಆಗ್ತದೆ. ವೆರಿ ಇಂಪಾರ್ಟೆಂಟ್, ಈ ವ್ಯಾಲ್ಯೂವನ್ನು ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್, ಪ್ರತಿ ಎಷ್ಟು ಜನಸಂಖ್ಯೆಗೆ ಒಬ್ಬರಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ? ಸೊ ಟೋಟಲ್ ಆಗಿ 5,000ರಿಂದ 7,000 ಅಂದಾಗ ಒಂದು ಗ್ರಾಮ ಪಂಚಾಯಿತಿ ಆಯಿತು. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಜನ ಸದಸ್ಯರಿರಬೇಕು? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹೌ ಮೆನಿ ಮೆಂಬರ್ಸ್? ಸೊ ಅದನ್ನು ಯಾವ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಒಬ್ಬ ಸದಸ್ಯನಿಗೆ 400 ಜನ. ಫಾರ್ ಎಕ್ಸಾಂಪಲ್ ಅಲ್ಲಿ 1,200 ಜನ ಇದ್ದಾರೆ ಅಂದರೆ ಎಷ್ಟು ಜನ ಸದಸ್ಯರಾಗಬೇಕು? ಡಿವೈಡೆಡ್ ಬೈ 403. ಸೊ 3 ಜನ ಸದಸ್ಯರು ಇರಬೇಕಂತ ಗೊತ್ತಾಯಿತು. ಸೊ 3 ಜನ ಸದಸ್ಯರು ಇದ್ದರೆ ಅಲ್ಲಿ ಒಬ್ಬ ಸದಸ್ಯರಿಗೆ 400 ಜನ ಅಂತ ಅರ್ಥ ಬರ್ತದೆ. ಓಕೆ, ಪ್ರತಿ 400 ಜನಸಂಖ್ಯೆಗೆ ಒಬ್ಬರಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ನಂಬರ್, ರಿಮೆಂಬರ್. ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ರಚನೆಯಲ್ಲಿ OBC ವರ್ಗಗಳಿಗೆ ಇರಬೇಕಾದ ಮೀಸಲಾತಿ. ಓಕೆ, ಮೀಸಲಾತಿ ಎಷ್ಟು ಇರಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಅಂತ ಕೇಳ್ತಾ ಇರೋದು OBC ವರ್ಗಕ್ಕೆ. ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್, ಸಮಾನತೆಯನ್ನು ಕೊಡುವ ಸಲುವಾಗಿ ಈ ಒಂದು ಕಾನೂನನ್ನು ಜಾರಿಗೆ ತರಲಾಗಿದೆ. OBC ವರ್ಗದವರಿಗೆ 1/3 ಮೀಸಲಾತಿಯನ್ನು ಕೊಡಬೇಕು. ಅದರ ಒಳಗಡೆ ಮತ್ತೆ ವಿಭಾಗವನ್ನು ಮಾಡಿದ್ದಾರೆ, ಪ್ರವರ್ಗ A ಮತ್ತು ಪ್ರವರ್ಗ B ಅಂತ ಹೇಳಿ. ಸೊ ಈ ಎರಡಕ್ಕೂ ಸೇರಿಕೊಂಡು 1/3 ಮೀಸಲಾತಿಯನ್ನು ಕೊಡಬೇಕು. ವೆರಿ ಇಂಪಾರ್ಟೆಂಟ್, ರಿಮೆಂಬರ್ 1/3. ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿಯು ಕ್ರಮಬದ್ಧವಾಗಿ ರಚಿತವಾಗಿದೆ ಎನ್ನಲು ಎಷ್ಟು ಸದಸ್ಯರು ಚುನಾಯಿತರಾಗಬೇಕು? ಸೊ ಎಷ್ಟು ಜನ ಚುನಾಯಿತರಾದಾಗ ಮಾತ್ರ ನಾವು ಕ್ರಮಬದ್ಧವಾಗಿ ರಚನೆಯಾಗಿದೆ ಅಂತ ಹೇಳ್ಬೋದು. 2/3 ರಚನೆಯಾದಾಗ ಮಾತ್ರ ಗ್ರಾಮ ಪಂಚಾಯಿತಿ ಕ್ರಮಬದ್ಧವಾಗಿ ರಚಿತವಾಗಿದೆ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್, 2/3 ಸೂಪರ್ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ ಈ ಪಾಯಿಂಟನ್ನು. ನೆಕ್ಸ್ಟ್, ಕ್ರಮಬದ್ಧವಾಗಿ ಚುನಾಯಿತರಾಗಿರುವ ಸದಸ್ಯರ ಹೆಸರುಗಳನ್ನು ಗೊತ್ತುಪಡಿಸುವವರು ಯಾರು? ಕ್ರಮಬದ್ಧವಾಗಿ ರಚನೆಯಾಗಲು 2/3 ಇರಬೇಕಂತ ಗೊತ್ತಾಯಿತು. ಈ 2/3 ರಚನೆ ಆಗಿರ್ತಕ್ಕಂಥವರನ್ನು ಯಾರು ಹೆಸರುಗಳನ್ನು ಗೊತ್ತುಪಡಿಸ್ತಾರಂತ ನೋಡಿದರೆ ಜಿಲ್ಲಾಧಿಕಾರಿ. ಓಕೆ, ಕ್ರಮಬದ್ಧವಾಗಿ ಚುನಾಯಿತರಾಗಿರುವ ಸದಸ್ಯರ ಹೆಸರುಗಳನ್ನು ಗೊತ್ತುಪಡಿಸುವವರು ನಮ್ಮ ಡೆಪ್ಯೂಟಿ ಕಮಿಷನರ್, ಜಿಲ್ಲಾಧಿಕಾರಿಗಳು ಆಗಿರ್ತಾರೆ. ಮುಂದಿನ ಸ್ಲೈಡ್, ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ತನ್ನದೇ ಆದ ಹೆಸರು ಇರಬೇಕು ಎಂದು ತಿಳಿಸುವ ಪ್ರಕರಣ ಯಾವುದು? ಫಾರ್ ಎಕ್ಸಾಂಪಲ್, ನಮಗೆಲ್ಲ ಹೇಗೆ ಹೆಸರಿದೆ ಐಡೆಂಟಿಫೈ ಮಾಡಲಿಕ್ಕೆ? ಸೊ ನನ್ನ ಹೆಸರು ರುದ್ರೇಶ್, ಮತ್ತೊಬ್ಬರ ಹೆಸರನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು? ಮಹೇಶ್, ರೈಟ್, ಸುನೀಲ್. ಸೊ ಅವರು ಪ್ರತಿಯೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ಐಡೆಂಟಿಟಿಯನ್ನು ಹೊಂದಿರತಕ್ಕಂಥದ್ದು. ಲೈಕ್ ವೈಸ್ ಗ್ರಾಮ ಪಂಚಾಯಿತಿಗೂ ಐಡೆಂಟಿಟಿ ಇರಬೇಕನ್ನೋ ಸಲುವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ತನ್ನದೇ ಆದ ಹೆಸರನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಆಲಗೂರು ಗ್ರಾಮ ಪಂಚಾಯಿತಿ, ಹೊಸೂರು ಗ್ರಾಮ ಪಂಚಾಯಿತಿ, ರೈಟ್, ಬಬಲಾದಿ ಗ್ರಾಮ ಪಂಚಾಯಿತಿ, ರೈಟ್, ಮುಗಳಕೋಡ ಗ್ರಾಮ ಪಂಚಾಯಿತಿ. ಸೊ ಈ ರೀತಿಯಾಗಿರ್ತಕ್ಕಂಥ ಊರಿನ ಹೆಸರುಗಳನ್ನೇ ಗ್ರಾಮ ಪಂಚಾಯಿತಿ ಹೆಸರುಗಳನ್ನಾಗಿ ಮಾಡ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ನಿಯಮವನ್ನು ಯಾವ ಒಂದು ಪ್ರಕರಣದಲ್ಲಿ ನೋಡ್ತೀವಿ ಅಂತ ನೋಡಿದರೆ ನಾವು ಪ್ರಕರಣ 6ರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ತನ್ನದೇ ಆದ ಹೆಸರು ಇರಬೇಕೆಂಬ ಮಾಹಿತಿಯನ್ನು ಕಂಡುಕೊಳ್ಳುತ್ತೇವೆ. ನೆಕ್ಸ್ಟ್, ಪ್ರತಿ ಮತದಾರನು ಒಬ್ಬ ಅಭ್ಯರ್ಥಿಗೆ ಎಷ್ಟು ಮತಗಳನ್ನು ನೀಡಬೇಕು? ಪ್ರತಿ ಮತದಾರನು ಒಬ್ಬ ಅಭ್ಯರ್ಥಿಗೆ ಕೇವಲ 1 ಮತಗಳನ್ನು ನೀಡಬೇಕು. ಅವನು ನಮ್ಮ ರಿಲೇಟಿವ್ ಇದ್ದಾನ, ನಮ್ಮ ಫ್ರೆಂಡ್ ಇದ್ದಾನ, ಅವನಿಗೆ 2-3 ಮತಗಳನ್ನು ಒತ್ತೀವಂದರೆ ದಟ್ ಈಸ್ ರಾಂಗ್, ಅದು ಅಮಾನ್ಯಗೊಳ್ತದೆ.
ಒಬ್ಬ ವ್ಯಕ್ತಿಗೆ ಎಷ್ಟು ಅಧಿಕಾರ ಇದೆ ಅಂದರೆ ಕೇವಲ ಒಂದು ಮತವನ್ನು ನೀಡಲು ಮಾತ್ರ ಅಧಿಕಾರವಿದೆ. ಪ್ರತಿ ಮತದಾರನು ಒಬ್ಬ ವ್ಯಕ್ತಿಗೆ ಕೇವಲ ಒಂದು ಮತವನ್ನು ಮಾತ್ರ ನೀಡಬೇಕು. ಅದಕ್ಕಿಂತ ಜಾಸ್ತಿ ಮತಗಳನ್ನು ನೀಡಿದರೆ ಅದು ಅಮಾನ್ಯ ಎಂದು ಕನ್ಸಿಡರ್ ಆಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಆಡಳಿತ ಸಮಿತಿ ಹಾಗೂ ಆಡಳಿತ ಅಧಿಕಾರಿಯ ಹುದ್ದೆಯ ಅವಧಿ. ಫಸ್ಟ್, ಆಡಳಿತ ಸಮಿತಿ ಮತ್ತು ಈ ಆಡಳಿತ ಅಧಿಕಾರಿ ಅಂತಕ್ಕಂಥ ಕಾನ್ಸೆಪ್ಟ್ ಯಾವಾಗ ಬರುತ್ತದೆ ಅಂದರೆ ಗ್ರಾಮ ಪಂಚಾಯಿತಿಯು ಕ್ರಮಬದ್ಧವಾಗಿ ರಚನೆ ಆಗದಿದ್ದ ಸಮಯದಲ್ಲಿ. ಓಕೆ, ಗ್ರಾಮ ಪಂಚಾಯಿತಿಯು ಕ್ರಮಬದ್ಧವಾಗಿ ರಚನೆ ಆಗದಿದ್ದ ಸಮಯದಲ್ಲಿ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ. ಗ್ರಾಮ ಪಂಚಾಯಿತಿ ತನ್ನ ಕಾರ್ಯಗಳನ್ನು ಮಾಡಲೇಬೇಕು ಕಂಟಿನ್ಯೂಸ್ ಆಗಿ, ಬಟ್ ಗ್ರಾಮ ಪಂಚಾಯಿತಿ ರಚನೆ ಆಗಿಲ್ಲ. ಅಂಥ ಸಮಯದಲ್ಲಿ ಏನಾಗ್ತದೆ, ನಮಗೆ ಆಡಳಿತ ಸಮಿತಿ ಹಾಗೂ ಆಡಳಿತ ಅಧಿಕಾರಿಯನ್ನು ರಚನೆ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಏರ್ಪಡ್ತದೆ. ಓಕೆ, ಅವರ ಹುದ್ದೆಯ ಅವಧಿ ಎಷ್ಟು ತಿಂಗಳಿರ್ತದೆ ಅಂದರೆ 6 ತಿಂಗಳು. 6 ತಿಂಗಳ ಒಳಗಾಗಿ ನಮ್ಮ ಡೆಪ್ಯೂಟಿ ಕಮಿಷನರ್ ಅಥವಾ ಜಿಲ್ಲಾಧಿಕಾರಿಯು ಈ ಆಡಳಿತ ಸಮಿತಿ ಹಾಗೂ ಆಡಳಿತ ಅಧಿಕಾರಿಯನ್ನು ತೆಗೆದುಹಾಕಿ ಮತ್ತೆ ಚುನಾವಣೆಯನ್ನು ನಡೆಸಿ ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡಬೇಕು. ಹೋಪ್ ದ ಪಾಯಿಂಟ್ ಈಸ್ ಕ್ಲಿಯರ್. ಗ್ರಾಮ ಪಂಚಾಯಿತಿ ರಚನೆ ಆಗದಿದ್ದ ಸಮಯದಲ್ಲಿ ನಮಗೆ ಆಡಳಿತ ಸಮಿತಿ ಹಾಗೂ ಆಡಳಿತ ಅಧಿಕಾರಿಯ ಅವಶ್ಯಕತೆ ಬೀಳ್ತದೆ. ಓಕೆ, ಜಸ್ಟ್ ಟು ಕಂಟಿನ್ಯೂ ದ ರೆಗ್ಯುಲರ್ ವರ್ಕ್ ಆಫ್ ದ ಗ್ರಾಮ ಪಂಚಾಯತ್. ಓಕೆ, ನೆಕ್ಸ್ಟ್ ಸ್ಲೈಡ್. ಯಾವ ಮತದಾರರ ಪಟ್ಟಿಯನ್ನು ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಬಳಸಲಾಗ್ತದೆ? ಓಕೆ, ನಮ್ಮ ದೇಶದಲ್ಲಿ ಹಲವಾರು ಎಲೆಕ್ಷನ್ಗಳು ನಡೀತಾವೆ. MP ಎಲೆಕ್ಷನ್ ನಡೀತದೆ, MLA ಎಲೆಕ್ಷನ್ ನಡೀತದೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೀತದೆ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೀತದೆ, ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೀತದೆ. ಸೊ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತದಾರರ ಪಟ್ಟಿಗಳನ್ನು ನೋಡ್ತೀವಿ. ಯಾರ ಹೆಸರುಗಳು ಮತದಾರ ಪಟ್ಟಿಯಲ್ಲಿ ಇರ್ತದೆ, ಕೇವಲ ಅವರು ಮಾತ್ರ ವೋಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಓಕೆ, ಸದ್ಯಕ್ಕೆ ನಮ್ಮ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಯಾವ ಮತದಾರ ಪಟ್ಟಿಯನ್ನು ಬಳಕೆ ಮಾಡ್ತಾರೆ ಅಂದರೆ ಜಿಲ್ಲಾ ಪಂಚಾಯತಿಗೆ ಯಾವ ಮತದಾರ ಪಟ್ಟಿಯನ್ನು ಬಳಸ್ತಾರಲ್ಲ, ಸೇಮ್ ಮತದಾರರ ಪಟ್ಟಿಯನ್ನು ನಮ್ಮ ಗ್ರಾಮ ಪಂಚಾಯತಿಗೂ ಬಳಸ್ತಾರೆ. ಓಕೆ, ZP ಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಮತದಾರರ ಪಟ್ಟಿಯನ್ನು ಈ ನಮ್ಮ ಗ್ರಾಮ ಪಂಚಾಯತಿಗೂ ಕೂಡ ಬಳಸ್ತಾರೆ ಅಂತ ಹೇಳ್ತಾ ಇರೋದು. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಪ್ರೀವಿಯಸ್ ಇಯರಲ್ಲಿ ಎಕ್ಸಾಮ್ಗೆ ಪ್ರಶ್ನೆ ಬಂದಿದೆ ಇದರ ಮೇಲೆ. ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಯಾರು ತಯಾರಿಸುತ್ತಾರೆ? ನಮ್ಮ ಅಬೋ ಪಾಯಿಂಟಲ್ಲಿ ಏನು ನೋಡಿದ್ದೀವಿ, ಜಿಲ್ಲಾ ಪಂಚಾಯಿತಿಯ ಮತದಾರ ಪಟ್ಟಿಯನ್ನು ರೆಫರ್ ಮಾಡ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಗೆ ಅಂತ ನೋಡಿದ್ದೀವಿ. ಲೈಕ್ ವೈಸ್ ಆ ಚುನಾವಣಾ ಕ್ಷೇತ್ರದ ಮತದಾರ ಪಟ್ಟಿಯನ್ನು ಯಾರು ರೆಡಿ ಮಾಡ್ತಾರಾ? ಹೂ ಪ್ರಿಪೇರ್, ರೆಡಿ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ತಹಸೀಲ್ದಾರ್ ಅದನ್ನು ರೆಡಿ ಮಾಡ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಐ ವಿಲ್ ಪುಟ್ ಅ ಸ್ಟಾರ್ ಮಾರ್ಕ್. ಈ ಪಾಯಿಂಟನ್ನು ಎಕ್ಸಾಮಲ್ಲಿ ಕೇಳಿದಾರ, ನೆನಪಿಟ್ಕೊಳ್ಳಿ. ತಹಸೀಲ್ದಾರ್ ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ರಚಿಸುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಗೈರು ಹಾಜರಾಗಲು ಅನುಮತಿ ಕೇಳಿ ಪಂಚಾಯಿತಿಗೆ ಸದಸ್ಯರು ಸಲ್ಲಿಸಿದ ಅರ್ಜಿ ದಿನಾಂಕದಿಂದ ಎಷ್ಟು ತಿಂಗಳ ಒಳಗಡೆ ಪಂಚಾಯಿತಿಯ ನಿರ್ಣಯ ತಿಳಿಸಬೇಕು? ತಪ್ಪಿದ್ದಲ್ಲಿ ಅನುಮತಿ ನೀಡಿದೆ ಎಂದು ತಿಳಿಯಬೇಕು. ಫಾರ್ ಎಕ್ಸಾಂಪಲ್, ವಾಟ್ ದಿಸ್ ಲೈನ್ ಈಸ್ ಸೇಯಿಂಗ್ ಈಸ್, ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯ ಇದ್ದಾನಂತ ಅಂದ್ಕೊಳ್ಳಿ. ಕಾರಣಾಂತರಗಳಿಂದಾಗಿ ಆತನಿಗೆ ಸಭೆಯನ್ನು ಅಟೆಂಡ್ ಮಾಡಲಿಕ್ಕೆ ಆಗತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ಈ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರ್ತಕ್ಕಂಥ ಈ ವ್ಯಕ್ತಿ ಸಭೆಗೆ ಒಂದು ಪತ್ರವನ್ನು ಬರೆಯಬೇಕು, ತಾನು ಯಾವ ಕಾರಣಕ್ಕಾಗಿ ಮೀಟಿಂಗನ್ನು ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯು ತನ್ನ ನಿರ್ಣಯವನ್ನು ತಿಳಿಸಬೇಕು, ಅಗ್ರೀಡ್ ಆರ್ ಡಿಸ್ಅಗ್ರೀಡ್ ಅಂತ ಹೇಳಿ. ಸಪೋಸ್ ತಿಳಿಸದೇ ಇದ್ದ ಪಕ್ಷದಲ್ಲಿ, ಗ್ರಾಮ ಪಂಚಾಯಿತಿಯು ತಮ್ಮ ನಿರ್ಣಯನ ತಿಳಿಸದೇ ಇದ್ದ ಪಕ್ಷದಲ್ಲಿ ಅದು ಒಪ್ಪಿಗೆಯಾಗಿದೆ ಅಂತ ಅರ್ಥ. ತಿಳಿಸದೇ ಇದ್ದ ಪಕ್ಷದಲ್ಲಿ ಅನುಮತಿ ನೀಡಿದೆ ಎಂದ ಅರ್ಥ. ಸೊ ಎಷ್ಟು ತಿಂಗಳು ಅದಕ್ಕೆ? 1 ತಿಂಗಳು. ರೈಟ್? ಸೊ ಕ್ಲಿಯರ್ ಆಯಿತು ಅನ್ಕೋತೀನಿ. ಗೈರು ಹಾಜರಾತಿ ಅನುಮತಿಗೆ ಕೇಳಿ ಪಂಚಾಯಿತಿಗೆ ಸದಸ್ಯರು ಸಲ್ಲಿಸಿದ ಅರ್ಜಿಯನ್ನು 1 ತಿಂಗಳ ಒಳಗಾಗಿ ತಮ್ಮ ನಿರ್ಣಯವನ್ನು ತಿಳಿಸಬೇಕು. 1 ತಿಂಗಳು, 1 ಮಂತ್. ಓಕೆ, ನೆಕ್ಸ್ಟ್ ಸ್ಲೈಡ್. ಒಂದಕ್ಕಿಂತ ಹೆಚ್ಚು ಚುನಾವಣಾ ಕ್ಷೇತ್ರದಲ್ಲಿ ಆಯ್ಕೆಯಾದ ವ್ಯಕ್ತಿಯ ನಿರ್ದಿಷ್ಟಪಡಿಸಿದ ಕಾಲದೊಳಗಡೆ ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗೆ ಕ್ಷೇತ್ರದ ಆಯ್ಕೆಯನ್ನು ತಿಳಿಸದಿದ್ದಾಗ ಜಿಲ್ಲಾಧಿಕಾರಿಯು ಮಾಡಬೇಕಾದ ಕೆಲಸ. ವಾಟ್ ದಿಸ್ ಲೈನ್ ಸೇಯಿಂಗ್ ಈಸ್, ಕನ್ಸಿಡರ್ ಅ ಪರ್ಸನ್ ಈಸ್ ಹಿಯರ್. ಈತ 2 ಚುನಾವಣಾ ಕ್ಷೇತ್ರದಲ್ಲಿ ಗೆದ್ದುಕೊಂಡಿದ್ದಾನೆ. ಎದಲ್ಲಿ ಈತನೇ ವಿನ್ ಆಗಿದ್ದಾನೆ, ಬಿದಲ್ಲಿ ಈತನೇ ವಿನ್ ಆಗಿದ್ದಾನೆ. ಅಂಥ ಸಮಯದಲ್ಲಿ ಈ ವ್ಯಕ್ತಿ ಜಿಲ್ಲಾಧಿಕಾರಿಗೆ ತನ್ನ ನಿರ್ಣಯವನ್ನು ತಿಳಿಸಬೇಕು. ಓಕೆ, ನನಗೆ ಎದಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಇದೆ, ಬಿದಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಸಪೋಸ್ ಈ ವ್ಯಕ್ತಿ ಎ ಮತ್ತು ಬಿ
ಯಾವುದರ ಬಗ್ಗೆಯೂ ಒಂದು ಮಾತನಾಡದೆ ಸಿಂಪಲ್ ಆಗಿ ನಿಂತ್ಕೊಂಡ್ಬಿಟ್ರೆ, ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಆವಾಗ ಜಿಲ್ಲಾಧಿಕಾರಿಯ ಪಿಕ್ಚರ್ ಬರ್ತದೆ. ಜಿಲ್ಲಾಧಿಕಾರಿ ಏನು ಮಾಡ್ತಾನೆ, ಚೀಟಿ ಎತ್ತುವ ಮೂಲಕ ಒಂದು ಚೀಟಿಯಲ್ಲಿ ಎ ಅಂತ ಬರಿತಾನೆ, ಇನ್ನೊಂದು ಚೀಟಿಯಲ್ಲಿ ಬಿ ಅಂತ ಬರಿತಾನೆ. ಆ ಚೀಟಿಯನ್ನು ಎತ್ತಿದಾಗ ಆ ಚೀಟಿಯಲ್ಲಿ ಯಾವ್ದು ಬರ್ತದಲ್ಲ, ಫಾರ್ ಎಕ್ಸಾಂಪಲ್ ಎ ಅಂತ ಬಂದರೆ ಎ ಕನ್ಸಿಡರ್ ಆಗ್ತದೆ, ಬಿ ಅಂತ ಬಂದರೆ ಬಿ ಕ್ಷೇತ್ರ ಕನ್ಸಿಡರ್ ಆಗ್ತದೆ. ಲೈಕ್ವೈಸ್ ಯಾವಾಗ ಗ್ರಾಮದ ಚುನಾಯಿತನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಡಿಸಿಷನ್ನ ಫೈನಲ್ ಮಾಡಿದಂಥ ಪಕ್ಷದಲ್ಲಿ ಜಿಲ್ಲಾಧಿಕಾರಿ ಈ ಕೆಲಸವನ್ನು ಮಾಡ್ತಾನೆ. ಚೀಟಿ ಎತ್ತಿ ಆಯ್ಕೆ ಮಾಡಲಾಗುವುದು. ವೆರಿ ಇಂಪಾರ್ಟೆಂಟ್, ಚೀಟಿ ಎತ್ತಿ ಆಯ್ಕೆ ಮಾಡಲಾಗುವುದು. ನೆಕ್ಸ್ಟ್ ಲೈನ್, ಚುನಾವಣೆಗೆ ಸಂಬಂಧಪಟ್ಟ ತಕರಾರು ಅರ್ಜಿಯನ್ನು ಯಾವುದೇ ಅಭ್ಯರ್ಥಿಯ ಅಥವಾ ಮತದಾರನು ಚುನಾವಣೆಯ ಫಲಿತಾಂಶಕ್ಕೆ ಘೋಷಣೆಯಾದ ಎಷ್ಟು ದಿನಗಳ ಒಳಗಡೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಓಕೆ, ಎಲೆಕ್ಷನ್ ಏನೋ ಆಯಿತು, ಚುನಾವಣೆಗೆ ಅಭ್ಯರ್ಥಿಗಳು ಆಯ್ಕೆ ಆದರು. ಓಕೆ, ಚುನಾವಣೆ ಆಯಿತು, ಅಭ್ಯರ್ಥಿಗಳು ಆಯ್ಕೆ ಆದರು. ಸೊ ಆ ಅಭ್ಯರ್ಥಿ ಆಯ್ಕೆ ಆಗಿರೋದರಲ್ಲಿ ಏನಾದರೂ ಗೊಂದಲ ಇದ್ದರೆ, ಏನಾದರೂ ತಕರಾರು ಅರ್ಜಿ ಇದ್ದರೆ ಅಂಥ ಸಮಯದಲ್ಲಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಎಷ್ಟು ದಿನಗಳ ಒಳಗಾಗಿ ಅಂತ ಕೇಳ್ತಾ ಇರೋದು, 30 ದಿನಗಳ ಒಳಗಾಗಿ. ಓಕೆ, ಸಪೋಸ್ ಒಬ್ಬ ವ್ಯಕ್ತಿ ಇದ್ದಾನೆ, ಆತ ಎಲೆಕ್ಷನಲ್ಲಿ ವಿನ್ ಆಗಿದ್ದಾನೆ, ಬಟ್ ಆತ ಗೆದ್ದಿರೋ ಮೇಲೆ ಸಂಶಯ ಇದೆ, ಹಲವಾರು ಇವನ್ ಪ್ರೂಫ್ಗಳಿದ್ದಾವೆ. ಓಕೆ, ದಿಸ್ ಕ್ಯಾಂಡಿಡೇಟ್ ವಿನ್ ಆಗಿರೋದು ಕೆಲವು ಕಾರಣಗಳಿಂದಾಗಿ, ಮೋಸದಿಂದಾಗಿ ಅಂತ ಏನಾದರೂ ಅನ್ನಿಸಿದರೆ ಅಂಥ ಸಮಯದಲ್ಲಿ ಮತದಾರನು ಅಥವಾ ಯಾವುದೇ ಒಬ್ಬ ಅಭ್ಯರ್ಥಿ ಆತನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಬಹುದು, ಕೋರ್ಟ್ನ ಮೊರೆ ಹೋಗಬಹುದು. ಎಷ್ಟು ದಿನಗಳ ಒಳಗಾಗಿ ಅಂತ ನೋಡಿದರೆ 30 ದಿನದ ಒಳಗಾಗಿ. ಹೋಪ್ ದ ಪಾಯಿಂಟ್ ಈಸ್ ಕ್ಲಿಯರ್. ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ಸದಸ್ಯನ ಸ್ಥಾನವು ಖಾಲಿಯಾದ ಎಷ್ಟು ತಿಂಗಳ ಒಳಗೆ ಹೊಸ ಚುನಾವಣೆಯನ್ನು ನಡೆಸಬೇಕು. ಓಕೆ, ಸದ್ಯಕ್ಕೆ ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರ್ ಇದ್ದಾನೆ, ಡ್ಯೂ ಟು ಸಮಥಿಂಗ್ಸ್ ಈತ ತೀರಿಕೊಂಡು ಅಂದ್ಕೊಳ್ಳಿ, ಅನ್ಸರ್ಟನಿಟಿ, ಡೆತ್ ಆಯಿತು ಅಂತ ಅಂದ್ಕೊಳ್ಳಿ. ಅಂಥ ಸಮಯದಲ್ಲಿ ಪ್ಲೇಸ್ ಏನಾಗ್ತದೆ, ಖಾಲಿ ಉಳಿತದೆ. ಖಾಲಿ ಆಗಿರ್ತಕ್ಕಂಥ ಸ್ಥಳಕ್ಕೆ ಎಷ್ಟು ದಿನಗಳ ಒಳಗಾಗಿ ಚುನಾವಣೆ ನಡೆಸಬೇಕಂದ್ರೆ 6 ತಿಂಗಳ ಒಳಗಾಗಿ ಚುನಾವಣೆಯನ್ನು ನಡೆಸಿ ಆ ಸ್ಥಾನವನ್ನು ಭರ್ತಿ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಎಷ್ಟು ತಿಂಗಳುಗಳ ಕಾಲಾವಧಿಯನ್ನು ಕೊಟ್ಟಿದ್ದಾರೆ? 6 ತಿಂಗಳುಗಳ ಕಾಲಾವಧಿಯನ್ನು ಕೊಟ್ಟಿದ್ದಾರೆ. ನೆನಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್, ಮತದಾನ ಕೇಂದ್ರದ ಬಳಿ ಚುನಾವಣೆಗೆ ಸಂಬಂಧಪಟ್ಟ ಯಾವುದೇ ನೋಟಿಸು ಸಂಕೇತಗಳನ್ನು ಪ್ರದರ್ಶಿಸಿದರೆ ಅವರಿಗೆ ಹಾಕುವ ದಂಡ. ಓಕೆ, ಸಪೋಸ್ ಎಲೆಕ್ಷನ್ ನಡೀತಾ ಇದೆ. ಓಕೆ, ಎಲೆಕ್ಷನ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ನಡೀತಾ ಇರಬೇಕಂತ ಸಂದರ್ಭದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಂಕೇತಗಳನ್ನು ತೋರಿಸಿದರೆ, ಫಾರ್ ಎಕ್ಸಾಂಪಲ್ ಒಬ್ಬರದು ಚೇರ್ ಇದೆ ಅಂತ ಅಂದ್ಕೊಳ್ಳಿ ಸಂಕೇತ. ಓಕೆ, ಎಲೆಕ್ಷನ್ ನಿಂತಿರ್ತಕ್ಕಂಥ ವ್ಯಕ್ತಿಯ ಒಂದು ಸಂಕೇತ ಚೇರ್. ಆ ಚೇರನ್ನು ಗುರುತು ಮಾಡಿ ಅಥವಾ ತೋರಿಸಿ, ಇದೇ ಒಂದು ಚೇರಿಗೆ ನಿಮ್ಮ ಮತವನ್ನು ಒತ್ತಿ, ಓಕೆ ಇದಕ್ಕೆ ನಿಮ್ಮ ಮತವನ್ನು ಒತ್ತಿ ಅಂತ ಈ ರೀತಿಯಾಗಿರ್ತಕ್ಕಂಥ ಸನ್ನೆಗಳನ್ನು ಮಾಡಿದರೆ, ಪ್ರದರ್ಶಿಸಿದರೆ ಅವರಿಗೆ ಎಷ್ಟು ದಂಡವನ್ನು ನೀಡ್ತಾರೆ ಅಂತಾರೆ? 500 ರೂಪಾಯಿಗಳ ದಂಡವನ್ನು ನೀಡ್ತಾರೆ. ಓಕೆ, ಮತದಾನ ನೀಡತಕ್ಕಂಥ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಕೆಲಸಗಳಿಗೆ ಒಂದು ಅನುಮತಿ ಇರೋದಿಲ್ಲ. ಓಕೆ, ಸೊ ಅವ್ರದ್ದೇನೋ ಪ್ರಚಾರ ಇದ್ದರೂ ಕೂಡ ಮುಂಚೆನೇ ಮಾಡ್ಕೊಂಡು ಬಿಟ್ಟಿರಬೇಕು. ಎಲೆಕ್ಷನ್ ಡೇ ದಿವಸ ಯಾರೂ ಏನೂ ಮಾಡುವಂಗಿಲ್ಲ. ಓಕೆ, ಮತದಾನ ಕೇಂದ್ರದ ಬಳಿ ಚುನಾವಣೆಗೆ ಸಂಬಂಧಪಟ್ಟ ಯಾವುದೇ ಸಂಕೇತಗಳನ್ನು ಪ್ರದರ್ಶಿಸುವಂತಿಲ್ಲ. ಪ್ರದರ್ಶಿಸಿದರೆ ಈ ಮೊತ್ತವನ್ನು ಅವರಿಗೆ ದಂಡವಾಗಿ ವಿಧಿಸಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಮತದಾನ ಕೇಂದ್ರದಲ್ಲಿ ಧ್ವನಿವರ್ಧಕಗಳನ್ನು ಬಳಸಿ ಪ್ರಚಾರ ಮಾಡಿದರೆ ಎಷ್ಟು ತಿಂಗಳ ಜೈಲು ಶಿಕ್ಷೆ. ಮೇಲಿನ ಪಾಯಿಂಟಲ್ಲಿ ಸಂಕೇತಗಳ ಬಗ್ಗೆ ಮಾತನಾಡಿದ್ದೀವಿ. ಲೈಕ್ ವಾಯ್ಸ್ ಧ್ವನಿವರ್ಧಕಗಳನ್ನೇನಾದರೂ ಬಳಸಿದರೆ, ಲೌಡ್ ಸ್ಪೀಕರ್ಸ್ ಓಕೆ, ಅವುಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮತವನ್ನು ಸಂಖ್ಯೆ 2ಕ್ಕೆ ಒತ್ತಿ, ನಿಮ್ಮ ಮತವನ್ನು ನವಿಲಿಗೆ ಹಾಕಿ, ಸೊ ಈ ರೀತಿಯಾಗಿರ್ತಕ್ಕಂಥ ಘೋಷಣೆಗಳನ್ನು ಕೂಗಿದರೆ, ಧ್ವನಿವರ್ಧಕಗಳನ್ನು ಬಳಸಿ ಎಲೆಕ್ಷನ್ ಡೇ ದಿವಸ ಪ್ರಚಾರ ಮಾಡಿದರೆ ಆ ವ್ಯಕ್ತಿಗೆ 3 ತಿಂಗಳ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತದೆ. ವೆರಿ ಇಂಪಾರ್ಟೆಂಟ್, ಎರಡನ್ನು ಕ್ಲಿಯರ್ ಮಾಡ್ಕೋಬೇಕು. ಒಂದು, ಸಂಕೇತಗಳನ್ನು ಬಳಕೆ ಮಾಡಿದರೆ 500 ರೂಪಾಯಿ ದಂಡ, ಲೌಡ್ ಸ್ಪೀಕರ್ಗಳ ಬಳಕೆ ಮಾಡಿದರೆ 3 ತಿಂಗಳ ಜೈಲು ಶಿಕ್ಷೆ. ಓಕೆ, ಜೈಲು ಶಿಕ್ಷೆಯನ್ನು ನೀಡಲಾಗ್ತದೆ. ಎರಡೂ ಕೂಡ ಅರ್ಥ ಮಾಡ್ಕೋಬೇಕು, ಯಾವಾಗ ಏನು ಶಿಕ್ಷೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಪಾಯಿಂಟ್, ಮತದಾನ ಕೇಂದ್ರದಲ್ಲಿ ಯಾವುದೇ ವ್ಯಕ್ತಿ ದುರ್ನಡತೆಯ ತೋರಿಸಿದರೆ ಅಂಥವರನ್ನು ಯಾವ ಅಧಿಕಾರಿ ಮತದಾನ ಕೇಂದ್ರದಿಂದ ಹೊರಹಾಕಬಹುದು? ಎಲೆಕ್ಷನ್ ಡೇ ದಿವಸ ವೋಟ್ ಹಾಕುವಂಥ ಸಮಯದಲ್ಲಿ ಮತದಾನದ ಕೇಂದ್ರದಲ್ಲಿ ದುರ್ನಡತೆ ವ್ಯಕ್ತಪಡಿಸಿದರೆ, ಏನಾದರೂ ಮಿಸ್ಬಿಹೇವ್ ಮಾಡಿದಂದರೆ ಅಂಥ ವ್ಯಕ್ತಿಯನ್ನು ಮತಗಟ್ಟೆಯಿಂದ ಯಾರು ಹೊರ ಹಾಕಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ಮತಗಟ್ಟೆ ಅಧಿಕಾರಿಗೆ. ಓಕೆ, ನೀನು ಮಾಡ್ತಾ ಇರುವ ಕೆಲಸ ತಪ್ಪಿದೆಯಪ್ಪ, ದಯವಿಟ್ಟು ಮತಗಟ್ಟೆಯಿಂದ ಹೊರ ಹೋಗುವಂತ ಅವನ ಕಳಿಸಬಹುದಾದಂಥ ಅಧಿಕಾರ ಮತಗಟ್ಟೆ ಅಧಿಕಾರಿಗೆ ನೀಡಿದ್ದಾರೆ. ನೆಕ್ಸ್ಟ್,
ಚುನಾವಣೆ ನಡೆಯುವ ದಿನದಂದು ಜಾತ್ರೆ ಇತ್ಯಾದಿಗಳ ನಿಷೇಧದ ಬಗ್ಗೆ ತಿಳಿಸುವ ಪ್ರಕರಣ. ವೆರಿ ಇಂಪಾರ್ಟೆಂಟ್. ಎಲೆಕ್ಷನ್ ಡೇ ದಿವಸ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತ್ರೆಗಳನ್ನು ಮಾಡುವ ಹಾಗಿಲ್ಲ. ಜಾತ್ರೆ ಮಾಡಿದರೆ ಏನಾಗುತ್ತೆ, ಜನಸಂದಣಿ ಆಗ್ತದೆ, ಜನರು ಬರ್ತಾರ. ಸೊ ದಟ್ ಬಿಕಮ್ ಅ ಪ್ರಾಬ್ಲಮ್ ಫಾರ್ ದ ಎಲೆಕ್ಷನ್. ಓಕೆ, ಸೊ ಅದಕ್ಕೋಸ್ಕರ ಸಿಂಪಲ್ ಏನು ಮಾಡಲಾಗ್ತದೆ ಅಂದರೆ ಎಲೆಕ್ಷನ್ ಡೇ ಯಾವತ್ತು ಇರ್ತದಲ್ಲ ಅವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತ್ರೆಗಳನ್ನು ಹಮ್ಮಿಕೊಳ್ಳುವ ಹಾಗಿಲ್ಲ ಅಂತ ಪ್ರಕರಣ ಇದೆ. ಎಷ್ಟು ಅದು ನಂಬರ್ ಅದರದ್ದು? ಪ್ರಕರಣ 36. ಓಕೆ, 36ನೇ ಪ್ರಕರಣದಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಏನಂತ, ಚುನಾವಣೆ ನಡೆಯುವ ದಿನದಂದು ಜಾತ್ರೆ ಇತ್ಯಾದಿಗಳ ನಿಷೇಧ. ಓಕೆ, ನಿಷೇಧ ಪ್ರಕರಣ 36. ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿಯ ಸದಸ್ಯರ ಅಧಿಕಾರಾವಧಿ. ಓಕೆ, ವೆರಿ ಸಿಂಪಲ್, 5 ವರ್ಷ. ಒಬ್ಬ ವ್ಯಕ್ತಿ ಎಲೆಕ್ಟ್ ಆದಂದರೆ ಎಷ್ಟು ವರ್ಷ ಅಧಿಕಾರ ಹೊಂದಿರ್ತಾನಂದರೆ 5 years. ಇಟ್ ಈಸ್ ಸಿಂಪಲ್. ನಮ್ಮ ಇವನ್ MLA ಅಂತ ಬಂದರೂ ಕೂಡ ಅವ್ರಿಗೆ ಎಷ್ಟು ವರ್ಷ ಇರ್ತದೆ? 5. MP ಅಂತ ಬಂದರೂ ಕೂಡ ಎಷ್ಟು ವರ್ಷ ಇರ್ತದೆ? 5. MLC ಅವರಿಗೆ ಎಷ್ಟು ಇರ್ತದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ತಿಳಿಸಿ. MLC ಅವರಿಗೆ ಎಷ್ಟು ವರ್ಷ? ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್, ಗ್ರಾಮ ಪಂಚಾಯಿತಿಯ ಮೆಂಬರ್ಗಳಿಗೆ 5 ವರ್ಷ ಅಧಿಕಾರಾವಧಿ ಇರ್ತದೆ. ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿಯ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು? ರಾಜೀನಾಮೆಯನ್ನು ಆತ ಅಧ್ಯಕ್ಷನಿಗೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಗೆ ರಾಜೀನಾಮೆಯನ್ನು ನೀಡಬೇಕು. ವೆರಿ ಇಂಪಾರ್ಟೆಂಟ್. ಐ ವಿಲ್ ಪುಟ್ ಅ ಸ್ಟಾರ್ ಮಾರ್ಕ್. ಸಪೋಸ್ ರಾಜೀನಾಮೆಯನ್ನು ಅಧ್ಯಕ್ಷರಿಗೆ ನೀಡಲಿಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ ಅಧ್ಯಕ್ಷರು ಇರಲಿಲ್ಲಪ್ಪ, ಅಂಥ ಸಮಯದಲ್ಲಿ ಯಾರಿಗೆ ನೀಡಬೇಕಂದ್ರೆ ಉಪಾಧ್ಯಕ್ಷರಿಗೆ ನೀಡಬೇಕು. ಇಬ್ಬರು ಇರ್ತಾರೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಹೇಳಿ. ನಮ್ಮಲ್ಲಿ ಹೆಂಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಲೈಕ್ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅಂತ ಇರ್ತಾರಲ್ಲ, ಲೈಕ್ ವೈಸ್ ಹಿಯರ್ ಅಧ್ಯಕ್ಷರು, ಉಪಾಧ್ಯಕ್ಷರು. ಅಧ್ಯಕ್ಷರು ಇಲ್ಲದೇ ಇದ್ದಂಥ ಸಮಯದಲ್ಲಿ ಆ ಅಧ್ಯಕ್ಷರ ಕೆಲಸಗಳನ್ನು ಯಾರು ಮಾಡ್ತಾ ಇರ್ತಾರೆ? ಉಪಾಧ್ಯಕ್ಷರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸದಸ್ಯನು ತನ್ನ ರಾಜೀನಾಮೆಯನ್ನು ಈಸಿಲಿಯಾಗಿ ಉಪಾಧ್ಯಕ್ಷರಿಗೆ ಕೊಡಬಹುದು. ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಹಿಂಪಡೆಯಲು ಎಷ್ಟು ದಿನ ಅವಕಾಶವನ್ನು ನೀಡಲಾಗಿದೆ? ಓಕೆ, ಒಬ್ಬ ವ್ಯಕ್ತಿ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ರಾಜೀನಾಮೆ ಕೊಡಬೇಕಂತ ಬಂದುಬಿಟ್ಟು ಅಧ್ಯಕ್ಷರಿಗೆ ಹೇಳ್ತಾರೆ, ಓಕೆ ನನಗೆ ಇಷ್ಟ ಇಲ್ಲ ಈ ಕೆಲಸ, ರಾಜೀನಾಮೆಯನ್ನು ನೀಡ್ತಾ ಇದ್ದೀನಿ ಅಂತ ಹೇಳಿ. ಅಂಥ ಸಮಯದಲ್ಲಿ ಆ ವ್ಯಕ್ತಿಗೆ 15 ದಿನಗಳ ಕಾಲಾವಕಾಶವನ್ನು ನೀಡಿರ್ತಾರೆ. 15 ದಿನಗಳಲ್ಲಿ ತನ್ನ ಮನಸ್ಸೇನಾದರೂ ಬದಲಾವಣೆ ಹೊಂದಿದರೆ, ಓಕೆಪ್ಪ ನಾ ಈ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತೀನಿ, ನನಗೆ ರಾಜೀನಾಮೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತ ಅನಿಸಿದರೆ ಅವರು ತಮ್ಮ ರಾಜೀನಾಮೆಯನ್ನು ಹಿಂಪಡೆದುಕೊಳ್ಳಬಹುದು. ಓಕೆ, ಹಿಂಪಡೆದುಕೊಳ್ಳಬಹುದು. ಎಷ್ಟು ದಿನದ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ 15 ದಿನಗಳ ಅವಕಾಶ. ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಯನ್ನು ಎಕ್ಸಾಮಲ್ಲಿ ಕೇಳಬಹುದು, ನೆನಪಿಟ್ಟುಕೊಳ್ಳಿ. 15 ದಿನಗಳ ಕಾಲಾವಕಾಶದಲ್ಲಿ ವ್ಯಕ್ತಿಯು ತನ್ನ ರಾಜೀನಾಮೆ ಪತ್ರವನ್ನು ಹಿಂಪಡೆದುಕೊಳ್ಳಬಹುದು. ಸೂಪರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ಎಷ್ಟು ತಿಂಗಳ ಒಳಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಬೇಕು? ಓಕೆ, ಗ್ರಾಮ ಪಂಚಾಯಿತಿ ಅಂದಾಕ್ಷಣ ಮೇನಾಗಿ ಅಧ್ಯಕ್ಷರು ಬರ್ತಾರೆ, ರೈಟ್, ಹೇಳಿದೆ ಆಗಲೇ ನಾನು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರನ್ನು ಆಯ್ಕೆ ಮಾಡಿರ್ತಾರೆ. ಈ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಎಲೆಕ್ಷನ್ ಆದ ಎಷ್ಟು ತಿಂಗಳ ಒಳಗೆ ಅಂದರೆ 1 ತಿಂಗಳ ಒಳಗಡೆ ಆಯ್ಕೆ ಮಾಡಬೇಕು. ಎಲೆಕ್ಷನ್ ಕಂಪ್ಲೀಟ್ ಆಯಿತು. ಓಕೆ, ಕಂಪ್ಲೀಟ್ ಆದ ತಕ್ಷಣ ಗ್ರಾಮ ಪಂಚಾಯತಿನ ರನ್ ಮಾಡಬೇಕಲ್ಲ. ರನ್ ಮಾಡಬೇಕಂದ್ರೆ ಹೆಡ್ ಆಫ್ ದ ಗ್ರಾಮ ಪಂಚಾಯತ್ ಯಾರು ಎಲೆಕ್ಷನಲ್ಲಿ ಅಂತ ನೋಡ್ತಾ ಬಂದಾಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷ. ಓಕೆ, ಆತನೇ ಎಲ್ಲ ಕಾರ್ಯಗಳಿಗೆ ಮೇನ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ವ್ಯಕ್ತಿ. ಆತನ ಸಹಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಕಾಮಗಾರಿ ಆಗಬೇಕಾದಂಥ ಸಮಯದಲ್ಲಿ. ಸೊ ಅದಕ್ಕೋಸ್ಕರ 1 ತಿಂಗಳ ಒಳಗಡೆ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರನ್ನೂ ಕೂಡ ಆಯ್ಕೆ ಮಾಡಬೇಕಾಗಿ ಬರ್ತದೆ. ನೆಕ್ಸ್ಟ್ ಪಾರ್ಟ್, ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯು ಎಷ್ಟು ತಿಂಗಳಿಗೊಮ್ಮೆ ನಡೆಯಬೇಕು? ವೆರಿ ಇಂಪಾರ್ಟೆಂಟ್. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ 1 ತಿಂಗಳಿಗೊಮ್ಮೆ ನಡೆಯಬೇಕು. ಜನವಸತಿ ಸಭಾ ಅಂತ ಕೇಳಿದರೆ 6 ತಿಂಗಳಿಗೊಮ್ಮೆ, ವಾರ್ಡ್ ಸಭಾ ಅಂತ ಕೇಳಿದರೆ 6 ತಿಂಗಳಿಗೊಮ್ಮೆ ನಡೆಯಬೇಕಾಗಿರ್ತಕ್ಕಂಥದ್ದು. ಈ ಎರಡು ಏನಿದಾವಲ್ಲ, ಗ್ರಾಮ ಸಭಾ ನಡೆಯೋದಕ್ಕಿಂತ 1 ತಿಂಗಳ ಮುಂಚಿತವಾಗಿಯೇ ನಡೆಯಬೇಕು. ಯಾಕಂದರೆ ಗ್ರಾಮ ಸಭಾದಲ್ಲಿ ಏನು ಡಿಸ್ಕಸ್ ಮಾಡ್ತೀವಲ್ಲ, ದೋಸ್ ಆಲ್ ಟಾಪಿಕ್ಸ್ ಕೇಮ್ ಫ್ರಮ್ ಜನವಸತಿ ಸಭಾ ಆ್ಯಂಡ್ ವಾರ್ಡ್ ಸಭಾ. ಸೊ ಅದಕ್ಕೋಸ್ಕರ ಮುಂಚಿತವಾಗಿ ಜನವಸತಿ ಮತ್ತು ವಾರ್ಡ್ ಸಭಾ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿ ಬಂದಿರತಕ್ಕಂಥ ರೆಕಮೆಂಡೇಷನ್ಗಳನ್ನು ನಾವು ಗ್ರಾಮ ಸಭಾದಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದಕ್ಕೋಸ್ಕರ 1 ತಿಂಗಳ ಮುಂಚಿತವಾಗಿಯೇ ನಡೆಯಬೇಕು. ಕಮಿಂಗ್ ಬ್ಯಾಕ್ ಟು ದಿಸ್ ಒನ್ ಲೈನ್ ಪಾಯಿಂಟ್, ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ 1 ತಿಂಗಳಿಗೊಮ್ಮೆ ನಡೆಯಬೇಕು. ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿಯ ನಡವಳಿಕೆ ಪುಸ್ತಕ ಯಾರ ಅಧೀನದಲ್ಲಿರುತ್ತದೆ? ವೆರಿ ಇಂಪಾರ್ಟೆಂಟ್. ನಡವಳಿಕೆ ಪುಸ್ತಕ ಇರತಕ್ಕಂಥದ್ದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ನಥಿಂಗ್ ಬಟ್ PDO ಆ್ಯಂಡ್ ಸೆಕ್ರೆಟರಿ, ಅಂದರೆ ಕನ್ನಡದಲ್ಲಿ ಕಾರ್ಯದರ್ಶಿ. PDO ಮತ್ತು ಕಾರ್ಯದರ್ಶಿಯವರ ಕೈಯಲ್ಲಿ ಏನಿರ್ತದೆ? ನಡವಳಿಕೆ ಪುಸ್ತಕ ಇರ್ತದೆ. ನೆಕ್ಸ್ಟ್ ಪಾಯಿಂಟ್,
ತಾಲೂಕು ಪಂಚಾಯಿತಿಯ ಸದಸ್ಯರು ಡ್ಯಾಶ್ ಜನಸಂಖ್ಯೆಗೆ ಒಬ್ಬರಂತೆ ಆಯ್ಕೆ ಆಗ್ತಾರೆ. 12,500ರಿಂದ 5,000 ಜನಸಂಖ್ಯೆಗೆ ಒಬ್ಬರಾಗಿ ಆಯ್ಕೆ ಆಗ್ತಾರೆ. ನಮ್ಮಲ್ಲಿ ಹಿಂಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಸಮಯದಲ್ಲಿ ಪ್ರತಿ 400 ಜನರಿಗೆ ಒಬ್ಬರನ್ನು ಸದಸ್ಯರನ್ನಾಗಿ ಮಾಡ್ತಾರಲ್ಲ, ಹಂಗೆ ತಾಲೂಕು ಪಂಚಾಯತ್ ಸದಸ್ಯರು 12,500ರಿಂದ 15,000 ಜನಸಂಖ್ಯೆಗೆ ಒಬ್ಬರಂತೆ ಆಯ್ಕೆ ಮಾಡಲಾಗುತ್ತದೆ. ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದ ನಂಬರ್ಸ್. ನೆಕ್ಸ್ಟ್ ಸ್ಲೈಡ್. ತಾಲೂಕು ಪಂಚಾಯಿತಿಯಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ. ಗ್ರಾಮ ಪಂಚಾಯಿತಿಯಲ್ಲಿ ನೋಡಿದ್ದೀವಿ 1/3 ಅಂತ ಹೇಳಿ. ಲೈಕ್ವೈಸ್ ಇನ್ ಕೇಸ್ ಆಫ್ ತಾಲೂಕ್ ಪಂಚಾಯತ್ ಆಲ್ಸೋ ವಿ ಹ್ಯಾವ್ 1/3. ಇಲ್ಲಿಯೂ ಕೂಡ 1/3 ಅಂತ ಇರ್ತದೆ. ಅದರಲ್ಲಿ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಅಂತ ಬರ್ತದೆ. 30% ಮಹಿಳೆಯರಿಗೆ ಮೀಸಲಾತಿ ಕೂಡ ಇರ್ತದೆ. ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ತಾಲೂಕು ಪಂಚಾಯಿತಿಯ ಚುನಾಯಿತ ಸದಸ್ಯರ ಹೆಸರುಗಳನ್ನು ಯಾರು ವರದಿ ಮಾಡತಕ್ಕದ್ದು? ತಾಲೂಕು ಪಂಚಾಯಿತಿಯ ವಿನ್ನಿಂಗ್ ಮೆಂಬರ್ಸನ್ನು ಕಮಿಷನರ್ ಅವರು ವರದಿ ಮಾಡತಕ್ಕದ್ದು. ವೆರಿ ಇಂಪಾರ್ಟೆಂಟ್, ಕಮಿಷನರ್. ನೆಕ್ಸ್ಟ್, ತಾಲೂಕು ಪಂಚಾಯಿತಿಯ ಸದಸ್ಯರು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ? ಗ್ರಾಮ ಪಂಚಾಯಿತಿಯಲ್ಲಿ ಯಾರಿಗೆ ನೀಡ್ತಾ ಇದ್ರು? ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನೀಡ್ತಾ ಇದ್ರು. ಲೈಕ್ ವೈಸ್ ತಾಲೂಕು ಪಂಚಾಯಿತಿ ಅಂತ ಬಂದಾಗ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ನೀಡ್ತಾರೆ. ಇರದೇ ಇದ್ದಂಥ ಸಮಯದಲ್ಲಿ ಉಪಾಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ನೀಡ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಹಿಂಪಡೆದುಕೊಳ್ಳಲು ಇರತಕ್ಕಂಥ ಅವಧಿ 15 ದಿನಗಳು. ವ್ಯಕ್ತಿ 15 ದಿನಗಳಲ್ಲಿ ತನಗೆ ಮನಸ್ಸು ಬದಲಾವಣೆ ಹೊಂದಿದರೆ ತಾನು ನೀಡಿರತಕ್ಕಂಥ ರಾಜೀನಾಮೆಯ ಪತ್ರವನ್ನು ಹಿಂಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್, ದಿಸ್ ಒನ್ ಈಸ್ ಗ್ರಾಮ ಸಭೆಯ ಸಾಮಾನ್ಯ ಸಭೆ ನಡೆಸಲು ಎಷ್ಟು ದಿನಗಳ ಮುಂಚೆ ನೋಟಿಸ್ ನೀಡಬೇಕು? ನಾವು ಇಷ್ಟನೇ ತಾರೀಕಿಗೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಸುತ್ತಿದ್ದೇವೆ ಅಂತ ಹೇಳಿ 7 ಪೂರ್ಣ ದಿನಗಳ ಮುಂಚೆಯೇ ನೋಟಿಸ್ ನೀಡಬೇಕು. 7 ಕಂಪ್ಲೀಟ್ ಡೇ. ಓಕೆ, ವೆರಿ ಇಂಪಾರ್ಟೆಂಟ್. ಎಷ್ಟು ದಿನ ಅಂತ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರ್ತದೆ. ಸಂಪೂರ್ಣ ಅಥವಾ ಪೂರ್ಣ 7 ದಿನಗಳ ಮುಂಚಿತವಾಗಿ ಸಾಮಾನ್ಯ ಸಭೆ ನಡೆಸುತ್ತೇವೆ ಅಂತ ಹೇಳಿ ನೋಟಿಸ್ ನೀಡಬೇಕು. ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಗೆ ಒಟ್ಟು ಸದಸ್ಯರ ಕೋರಂ. ಕೋರಂ ಅಂದರೆ ಏನು? ಇಂತಿಷ್ಟು ಜನ ಇದ್ದಾಗ ಮಾತ್ರ ನಾವು ಆ ಸಭೆಯನ್ನು ನಡೆಸಲಿಕ್ಕೆ ಆಗ್ತದ ಅಂತ ಬರ್ತಕ್ಕಂಥದ್ದು ಕೋರಂ ಅಂದರೆ. ಓಕೆ, ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ನಡಿಬೇಕಾಗಿತ್ತಂದರೆ 50% ಜನ ಇರಲೇಬೇಕು. ಅಂದಾಗ ಮಾತ್ರ ನಮಗೆ ಸಾಮಾನ್ಯ ಸಭೆ ನಡೆಸಲಿಕ್ಕೆ ಅವಕಾಶ ಇದೆ. ಇಲ್ಲ ಅಂದ ಪಕ್ಷದಲ್ಲಿ ನಾವು ಅದನ್ನು ಮುಂದೂಡಬೇಕು, ನಂತರ ಮತ್ತೆ ಕರೆದು ಕಂಟಿನ್ಯೂ ಮಾಡಬೇಕು. ಓಕೆ, 50% ಈ ಒಂದು ವ್ಯಾಲ್ಯೂವನ್ನು ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಈ ಪಾಯಿಂಟಲ್ಲಿ. ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಗೆ ಹಾಜರಾತಿಗೆ ಸದಸ್ಯರಿಗೆ ಸಂದಾಯ ಮಾಡಬೇಕಾದ ಉಪವೇಶನ ಶುಲ್ಕ. ಓಕೆ, ಒಂದು ಗ್ರಾಮ ಪಂಚಾಯಿತಿ ಇದೆ ಅಂದ್ಕೊಳ್ಳಿ, ಅಲ್ಲಿ ಅದರ ಮೆಂಬರ್ಸ್ಗಳು ಇರ್ತಾರೆ. ಆ ಮೆಂಬರ್ಸ್ಗಳು ಸಾಮಾನ್ಯ ಸಭೆಗೆ ಬಂದರೆ ಒಬ್ಬೊಬ್ಬ ಮೆಂಬರ್ಗೆ ಎಷ್ಟು ದುಡ್ಡನ್ನು ನೀಡ್ತಾರಪ್ಪ ಅಂತಂದರೆ ಸರ್ಕಾರ 100 ರೂಪಾಯಿಗಳನ್ನು ನೀಡ್ತಾರೆ. ವೆರಿ ಇಂಪಾರ್ಟೆಂಟ್, 100 ರೂಪಾಯಿ ಎಕ್ಸಾಮಲ್ಲಿ ಕೇಳ್ಬೋದು. ಜಸ್ಟ್ ಅವರು ಮೀಟಿಂಗ್ ಅಟೆಂಡ್ ಆದರೆ ಸಾಕು, ಅವ್ರಿಗೆ ಕೊಡ್ತಕ್ಕಂಥ ಮೊತ್ತ 100 ರೂಪೀಸ್. ನೆಕ್ಸ್ಟ್ ಸ್ಲೈಡ್. ಗ್ರಾಮ ಪಂಚಾಯಿತಿ ಪ್ರದೇಶದ ಸಾರ್ವಜನಿಕ ಸ್ಥಳಗಳಲ್ಲಿ ಉಪದ್ರವ ಕಾರ್ಯ ಕೆಲಸ ಮಾಡುವವರಿಗೆ ವಿಧಿಸುವ ದಂಡ. ಉಪದ್ರವ ಕೆಲಸ ಮಾಡುವವರಿಗೆ 500 ರೂಪಾಯಿಗಳ ದಂಡವನ್ನು ವಿಧಿಸ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇಲ್ಲದಿದ್ದಾಗ ಯಾರಿಗೆ ರಾಜೀನಾಮೆಯನ್ನು ನೀಡಬೇಕು? ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೂ ಇಲ್ಲದಿದ್ದಾಗ ಅವರು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ರಾಜೀನಾಮೆ ನೀಡಬೇಕು. ಅಂದರೆ ಒಬ್ಬ ವ್ಯಕ್ತಿ ರಾಜೀನಾಮೆ ನೀಡಬೇಕಂತ ಬರ್ತಾನೆ, ಅಧ್ಯಕ್ಷರ ಹತ್ರ ಅವರು ಇರೋದಿಲ್ಲ, ಉಪಾಧ್ಯಕ್ಷರ ಹತ್ರ ಹೋಗ್ತಾನೆ, ಅವಾಗೂ ಇರೋದಿಲ್ಲ. ಈ ಇಬ್ಬರೂ ಇರದೇ ಇದ್ದಂಥ ಸಮಯದಲ್ಲಿ ಆ ಒಬ್ಬ ವ್ಯಕ್ತಿ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ತನ್ನ ರಾಜೀನಾಮೆ ಪತ್ರವನ್ನು ನೀಡಬೇಕು. ವೆರಿ ಇಂಪಾರ್ಟೆಂಟ್, ಅಸಿಸ್ಟೆಂಟ್ ಕಮಿಷನರ್. ಫಸ್ಟ್ ಬರೋದು ಅಧ್ಯಕ್ಷ ಇಲ್ಲದಂಥ ಸಮಯದಲ್ಲಿ ಸೆಕೆಂಡ್ ಆಗಿ ಬರೋದು ಉಪಾಧ್ಯಕ್ಷ, ಇಬ್ಬರೂ ಇಲ್ಲದಂಥ ಸಮಯದಲ್ಲಿ ಮೂರನೇವರಾಗಿ ಬರ್ತಕ್ಕಂಥದ್ದು ಅಸಿಸ್ಟೆಂಟ್ ಕಮಿಷನರ್. ನೆಕ್ಸ್ಟ್, ತಾಲೂಕು ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ನಿರ್ಧರಿಸುವವರು ತಹಸೀಲ್ದಾರ್. ಗ್ರಾಮ ಪಂಚಾಯಿತಿಯ ಮತದಾರ ಪಟ್ಟಿಯನ್ನು ನಿರ್ವಹಿಸುವವರು ತಹಸೀಲ್ದಾರ್. ಇಬ್ಬರು ಒಬ್ಬರೇ, ತಹಸೀಲ್ದಾರ್. ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ. ನೆಕ್ಸ್ಟ್, ತಾಲೂಕು ಪಂಚಾಯಿತಿ ಮತ್ತು ಉಪಾಧ್ಯಕ್ಷರ ಮೀಸಲಾತಿಯನ್ನು ನಿರ್ಧಾರ ಮಾಡುವವರು ಯಾರು? ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಓಕೆ, ಇವಾಗ ತಾಲೂಕು ಪಂಚಾಯಿತಿ ರಚನೆ ಆಗಬೇಕಾಗಿದ್ದಂಥ ಸಮಯದಲ್ಲಿ ಅಲ್ಲಿ ಅಧ್ಯಕ್ಷರು ಇರಬೇಕು, ಉಪಾಧ್ಯಕ್ಷರು ಇರಬೇಕು. ಸೊ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲೂ ಕೂಡ ಮೀಸಲಾತಿಯನ್ನು ಮಾಡಲಾಗಿದೆ. ಎಷ್ಟು ಜನ ಮಹಿಳೆಯರಿಗೆ ಅವಕಾಶ ನೀಡಿದೆ, ಎಷ್ಟು ಜನ ಹಿಂದುಳಿದ ವರ್ಗದವರಿಗೆ ಅವಕಾಶವನ್ನು ನೀಡಿದೆ. ಹಿಂದುಳಿದ ವರ್ಗದಲ್ಲಿ ಅ ವರ್ಗದವರಿಗೆ ಎಷ್ಟು, ಬ ವರ್ಗದವರಿಗೆ ಎಷ್ಟು, ಈ ರೀತಿಯಾಗಿರ್ತಕ್ಕಂಥ ಸೆಗ್ರಿಗೇಷನನ್ನು ಮಾಡ್ತೀವಿ. ಯಾರು ಮಾಡ್ತಾರೆ ಅಂದರೆ ಇದನ್ನು ರಾಜ್ಯ ಸರ್ಕಾರದವರು. ಓಕೆ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಡಿಸೈಡ್ ಮಾಡ್ತದೆ, ಸ್ಟೇಟ್ ಗವರ್ನಮೆಂಟ್ ಡಿಸೈಡ್ ಮಾಡ್ತದೆ ಅಂತ ಹೇಳ್ತಾ ಇರೋದು.
ನೆಕ್ಸ್ಟ್ ಪಾಯಿಂಟ್, ಜಿಲ್ಲಾ ಪಂಚಾಯಿತಿ ಸಭೆಯ ಕೋರಂ ಒಟ್ಟು ಸದಸ್ಯರ 1/2 ಒಟ್ಟು ಸದಸ್ಯರ 1/2. ನೆಕ್ಸ್ಟ್, ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ತೆಗೆದುಹಾಕಲು ಇರುವ ಪ್ರಕರಣ 175. ಜಿಲ್ಲಾ ಪಂಚಾಯಿತಿಯ ಸದಸ್ಯರನ್ನು ZP ಮೆಂಬರನ್ನು ತೆಗಿಬೇಕಾಗಿತ್ತಂದರೆ ಯಾವ ಪ್ರಕರಣದ ಬಳಕೆ ಮಾಡ್ಕೊಂಡ್ಬಿಟ್ಟು ತೆಗಿಬೇಕಂದ್ರೆ 175 175. ಓಕೆ, 175. ಐ ಥಿಂಕ್ ಇಟ್ ಈಸ್ ದ ಸ್ಕೋರ್ ಆಫ್ ಅವರ್ ಕ್ರಿಸ್ ಗೇಲ್ IPL ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಂದರೆ ಹೈಯೆಸ್ಟ್ 175 ಮಾಡಿರ್ತಕ್ಕಂಥ ನೆನಪಿಟ್ಕೊಳ್ಳಿ. ಸೊ ಜಸ್ಟ್ ರಿಲೇಟ್ ಮಾಡ್ಕೊಳ್ಳಿ, ಈ ಪಾಯಿಂಟ್ ನೆನಪಾಗ್ಬೋದು ನಿಮಗೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡಲು ಇರುವ ಅಧಿಕಾರ. ಓಕೆ, ಇದು ಆಲ್ರೆಡಿ ಕವರ್ ಆಗಿದೆ ಅಂತ ಅನ್ಕೋತೀನಿ.